ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಈ ದಿನವೂ ದೇವರ ವಾಕ್ಯಗಳನ್ನ ಆಲಯದಲ್ಲಿ ಬಂದು ಸೇರಿ ಕೇಳುತ್ತಿರುವಂತ ನಿಮಗೂ ಮತ್ತು ಆನ್ಲೈನ್ ನಲ್ಲಿ ಕೇಳುತ್ತಿರುವಂತ ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಆಶೀರ್ವಾದವು ಉಂಟಾಗಲಿ. ನಾವು ಇನ್ನೇನು ಹೊಸ ವರ್ಷಕ್ಕೆ ಕಾಲಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ದೇವರ ವಾಕ್ಯವು ನಮಗೆ ಏನು ಹೇಳಿಕೊಡುತ್ತದೋ ಅದನ್ನ ನಾವು ಕೇಳುವುದಕ್ಕೆ ಸಿದ್ಧರಾಗಿರಬೇಕು. ಸಾಧಾರಣವಾಗಿ ನಮಗೇನಾದರೂ ದೇವರು ಒಳ್ಳೆಯ ಅಪ್ಪಣೆಗಳನ್ನು ಕೊಟ್ಟರೆ ಆ ಅಪ್ಪಣೆಗಳನ್ನು ಅನುಸರಿಸುವುದಕ್ಕೆ ನಾವು ಸಂತೋಷ ಪಡುತ್ತೇವೆ. ಏನಾದರೂ ದೇವರು ಬೇಡ, ಕೊಡಲ್ಲ, ನಡೆಯಲ್ಲ, ಆಗಲ್ಲ ಎಂದು ಹೇಳಿದರೆ ನಮಗೆ ಅದು ಇಷ್ಟ ಆಗೋದಿಲ್ಲ. ಆದರೆ ಇವತ್ತು ನಾವು ಕೇಳುತ್ತಿರುವಂತಹ ವಾಕ್ಯ ಭಾಗದಲ್ಲಿ ನಮಗೆ ಗೊತ್ತಾಗುತ್ತದೆ, ನಿಜವಾಗಿಯೂ ದೇವರು ಅಪ್ಪಣೆ ಕೊಡುವುದಾದರೆ, ಅದನ್ನು ಅನುಸರಿಸಿ ನಾವು ನಡೆಯುವುದಾದರೆ ಅದರಿಂದ ದೇವರಿಗೆ ಮಹಿಮೆ ಆಗುತ್ತದೆ ಮತ್ತು ದೇವರ ರಾಜ್ಯವು ಕಟ್ಟಲ್ಪಡುತ್ತದೆ. ಕೆಲವು ಸಾರಿ ಎರಡು ಕಾರ್ಯಗಳಿರುತ್ತವೆ ದೇವಜನವೇ. ಒಂದು ನಮ್ಮ ಸ್ವಂತ ಲಾಭ, ಎರಡು ದೇವರ ನಾಮ ಮಹಿಮೆ. ಕೆಲವು ಸಾರಿ ದೇವರ ನಾಮ ಮಹಿಮೆಗಾಗಿ ನಮ್ಮ ಸ್ವಲಾಭವನ್ನ, ಸ್ವಂತ ಇಷ್ಟಗಳನ್ನ, ಸ್ವಂತವಾದಂತ ಆಸೆ ಆಕಾಂಕ್ಷೆಗಳನ್ನ ಸ್ವಲ್ಪ ನಾವು ಕಡಿಮೆ ಮಾಡಬೇಕಾಗುತ್ತೆ, ನಿಲ್ಲಿಸಲು ಬೇಕಾಗುತ್ತದೆ. ಯಾಕೆಂದ್ರೆ ನಮ್ಮ ಜೀವಿತ ಅದು ಶಾರೀರಿಕವಾಗಲಿ, ಮಾನಸಿಕವಾಗಲಿ, ಆತ್ಮಿಕವಾಗಲಿ ನಮ್ಮ ಮೂಲಕ ದೇವರ ನಾಮ ಒಂದೇ ಮಹಿಮೆಯಾಗಬೇಕು. ಯಾವಾಗಲೂ ಅಷ್ಟೇ ಬೈಬಲ್ ಹೇಳುವುದೇನೆಂದರೆ, ದೇವರೇ ನಿನ್ನ ಚಿತ್ತವೇ ಆಗಲಿ, ನನ್ನ ಚಿತ್ತ ಅಲ್ಲ. ಯಾಕೆಂದ್ರೆ ಅದು ಬಹಳ ಮುಖ್ಯವಾದಂತ ವಿಚಾರ. ನಮ್ಮ ಚಿತ್ತಕ್ಕಿಂತಲೂ ದೇವರ ಚಿತ್ತ ಬಹಳ ಮುಖ್ಯ. ಸ್ನಾನಿಕನಾದ ಯೋಹಾನನು ಹೇಳಿದ ಹಾಗೆ, ದೇವರೇ ನೀನು ಹೆಚ್ಚಲ್ಪಡಬೇಕು, ನಾನು ಕಡಿಮೆ ಆಗಬೇಕು. ಯಾವಾಗಲೂ ನೋಡಿ, ದೇವಭಕ್ತರ ಗುಣಗಳು ಆತನು ಹೆಚ್ಚಲ್ಪಡಬೇಕು, ನಾವು ಕಡಿಮೆ ಆಗಬೇಕು ಎಂಬುದೇ. ನಾನು ಕಳೆದ ಸಾರಿ ಒಂದು ಪ್ರಸಂಗವನ್ನು ಹೇಳುತ್ತಿರುವಾಗ ಇವತ್ತಿನ ಟಾಪಿಕ್ ಅನ್ನ ನಾನು ವರ್ಷದ ಕೊನೆಯಲ್ಲಿ ಮಾತನಾಡಬೇಕೆಂದು ಆವತ್ತೇ ಅಂದುಕೊಂಡೆ. ಅದರಂತೆ ಇವತ್ತಿನ ಸಂದೇಶವನ್ನ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 12ನೇ ವಾಕ್ಯವನ್ನ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನ. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂದು ಹೇಳುತ್ತಾ ಇದೆ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವಾಗ ವಾಕ್ಯಾನುಸಾರವಾಗಿ ನಡೆಯಬೇಕು. ಈಗ ಕೇಳಿದ ಹಾಗೆ ನಮ್ಮ ಇಷ್ಟಕ್ಕಿಂತಲೂ ನಿಮ್ಮ ಚಿತ್ತ ಮೇಲಾದದ್ದು. ಆದುದರಿಂದ ಇವತ್ತಿನ ವಾಕ್ಯ ನೀವು ನಮಗೆ ಏನು ಕಲಿಸಿಕೊಡುತ್ತೀರೋ ಅದರಂತೆ ನಡ್ಕೊಳ್ಳುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಈಗ ನೋಡಿ, ಇಲ್ಲಿರುವಂತವರು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಾ? ಇದು ಪಂಡಿತರು ಇಲ್ಲವೇ ಜೋಯಿಸರು ಇಲ್ಲವೇ ಜ್ಞಾನಿಗಳು, ವಿಧ ವಿಧವಾದ ಪದಗಳಿಂದ ನಾವು ಕರೀತೇವೆ. ಇವರು ಏನು ಮಾಡಿದ್ದಾರೆ? ಇವರು ಮೊದಲು ಎಲ್ಲಿಗೆ ಹೋದರಂತೆ? ಅರಮನೆಗೆ ಹೋಗ್ತಾರೆ. ಅರಸನ ಹತ್ರ ಹೋಗ್ತಾನೆ. ಹೋದ್ಮೇಲೆ ಕೇಳ್ತಾರೆ, ಈ ಲೋಕದಲ್ಲಿ ಅರಸನಾಗಿ ಹುಟ್ಟಬೇಕಾದವನು ಎಲ್ಲಿದ್ದಾನೆ ಎಂದು ಕೇಳಿದ್ರು. ಆನಂತರ ಅಲ್ಲಿಂದ ಹೋಗುವಾಗ ಅರಸನ ಹೇಳ್ತಾನೆ, ನೋಡಿ, ನೀವೇನಾದ್ರೂ ಅರಸನನ್ನ ಕಂಡುಕೊಂಡ್ರೆ ನನಗೂ ಕೂಡ ತಿಳಿಸ್ರಿ, ನಾನು ಕೂಡ ಏನ್ ಮಾಡ್ತೀನಿ, ಆತನಿಗೆ ಹೋಗಿ ನಮಸ್ಕರಿಸುತ್ತೇನೆ ಎಂದು ಹೇಳಿದರು. ಆದ್ರೆ ಅನಂತರ ನಾವು ನೋಡುತ್ತೇವೆ, ಸುಮಾರು 2 ವರ್ಷಗಳ ಕಾಲ ಹಾಗೆ ಕಳೆದು ಹೋಯಿತು. ಈಗ ಈ ಜೋಯಿಸರು, ಈ ಪಂಡಿತರೇನಿದ್ದಾರೆ, ಇವರು ಹೋಗಿ ಯೇಸುವನ್ನ ಕಂಡರು, ಆರಾಧನೆ ಮಾಡಿದರು, ಎಲ್ಲ ಆಯ್ತು. ಈಗ 2 ವರ್ಷ ಕಳೆದು ಹೋಗಿದೆ. ಈಗ ದಿಢೀರ್ನೆ ದೇವದೂತನು ಇಲ್ಲವೇ ದೇವರೇ ಅಲ್ಲಿ ಬಂದು ಕನಸಿನಲ್ಲಿ ಅವರಿಗೆ ಒಂದು ಅಪ್ಪಣೆಯನ್ನ ಕೊಡುತ್ತಾ ಇದ್ದಾರೆ. ಏನ ಅಪ್ಪಣೆ ಅಂದರೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದು ಎಂದು ಅಪ್ಪಣೆ ಕೊಡುತ್ತಾ ಇದ್ದಾನೆ. ನೀವು ಆಲೋಚನೆ ಮಾಡಿರಿ, ಈಗ ಇವರು ಅರಸನನ್ನ ಕಂಡಿದ್ದಾರೆ, ಅಂದರೆ ಯೇಸುವನ್ನ ಕಂದನಾಗಿ ಕಂಡಿದ್ದರು. ಈಗ ಹಿಂತಿರುಗಿ ಇವರೇನಾದ್ರೂ ಅರಸನ ಹತ್ರ ಹೋಗ್ಬಿಟ್ಟು, ಈಗ ನಾವು ಕಂಡಿದ್ದೇವೆ, ಇಲ್ಲೇ ಇದ್ದಾನೆ ಅಂತ ಹೇಳಿದರೆ ಇವರಿಗೆ ಅರಸರು ಹಣ ಕೊಡಬಹುದು, ಬಂಗಾರ ಕೊಡಬಹುದು,
ಸನ್ಮಾನ ಮಾಡಬಹುದು, ಇವರನ್ನ ಘನಪಡಿಸಬಹುದು. ಆದರೆ ಈಗ ದೇವದೂತರು ಇಲ್ವೇ ದೇವರೇ ಇವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನ್ ಈ ತರ ಮಾಡಬಾರ್ದು, ನೀವ್ ಈ ತರ ಹೋಗ್ಬಾರ್ದು ಅಂತ ಅಪ್ಪಣೆ ಕೊಡ್ತಾ ಇದ್ದಾರೆ. ಈಗ ಇವರು ಅಂದ್ರೆ ಈ ಜ್ಞಾನಿಗಳು ಮಾಡಬೇಕಾದ ಕೆಲಸ ಏನು? ದೇವರ ಅಪ್ಪಣೆಯನ್ನ ಅವರು ಅನುಸರಿಸಬೇಕಾ, ಅರಸನ ಅಪ್ಪಣೆಯನ್ನ ಅವರು ಅನುಸರಿಸಬೇಕಾ? ಈಗ ಅರಸನ ರಾಜ್ಯದಲ್ಲಿ ತಾನೇ ಇದ್ದಾರೆ ಅವರು. ಅರಸನಿಗೆ ತಪ್ಪಿಸ್ಕೊಂಡು ಹೋಗಕ್ಕೆ ಅವ್ರಿಗೆ ಕಷ್ಟ ಆಗ್ಬಹುದು, ಇನ್ನೊಂದು ಕಡೆಯಲ್ಲಿ ಅವ್ರಿಗೆ ಲಾಭನೂ ಆಗ್ಬಹುದು. ಅರಸನ ಹತ್ರ ಹೋದ್ರೆ ಒಳ್ಳೆ ಬಂಗಾರ ಸಿಗ್ಬಹುದು, ಹೆಸರು ಸಿಗ್ಬಹುದು, ಹಣ ಸಿಗ್ಬಹುದು, ಎಲ್ಲ ಸಿಗ್ಬಹುದು. ಆದ್ರೆ ಈಗ ಎರಡು ಕಾರ್ಯಗಳು ಮುಂದೆ ಬರ್ತಾ ಇದ್ದಾವೆ. ಅರಸನ ಮಾತು ಕೇಳಬೇಕು, ದೇವರ ಮಾತು ಕೇಳಬೇಕು. ಕೆಲವು ಸಾರಿ ಈ ಲೋಕದಲ್ಲಿ ನೀವು ನಾನು ಆಲೋಚನೆ ಮಾಡೋಣ, ಕೆಲವು ಸಾರಿ ನಮ್ಮ ಕಣ್ಣು ಮುಂದೆ ಈಗ ಸದ್ಯಕ್ಕೆ ಇರುವ ಆಶೀರ್ವಾದ ಕಾಣಿಸುತ್ತೆ, ದೇವರು ಕೊಟ್ಟಿರುವ ನಿತ್ಯವಾದ ಆಶೀರ್ವಾದ ಇರುತ್ತದೆ. ಎಷ್ಟೋ ಜನರು ಏನ್ ಹೇಳ್ತಾರೆ ಗೊತ್ತಾ, ಯಾವಾಗಲೂ ಇರುವ ಆಶೀರ್ವಾದಕ್ಕೋಸ್ಕರ ಇವಾಗ ನಾವ್ ಯಾಕೆ ಕಷ್ಟ ಪಡ್ಬೇಕು, ಈಗಿರುವುದು ಸಾಕು ನಮಗೆ, ಇವಾಗ ನಾವು ಹೊಂದಿಕೊಳ್ಳೋದು ಸಾಕು ನಮಗೆ, ಮುಂದೆ ಬರೋದು ನಮಗೆ ಬೇಕಾಗಿಲ್ಲ. ಕೆಲಸಗಳಿಗೋಸ್ಕರ, ಮದುವೆಗಳಿಗೋಸ್ಕರ, ಬಿಸ್ನೆಸ್ಗೋಸ್ಕರ ನಾವು ದೇವರ ಕೃತ್ಯಗಳನ್ನ ಅನೇಕ ಸಾರಿ ಏನ್ ಮಾಡ್ತೇವೆ ಗೊತ್ತಾ, ದೇವರ ರಾಜ್ಯ ಹಂಗೆ ಇರ್ಲಿ, ದೇವರ ವಾಕ್ಯ ಹಂಗೆ ಇರ್ಲಿ, ದೇವರ ಚಿತ್ತ ಹಂಗೆ ಇರ್ಲಿ, ಸದ್ಯ ನನಗೆ ಸಾಲ ಇದೆ, ನನಗೆ ಕಷ್ಟ ಇದೆ, ನನಗೆ ಕೊರತೆ ಇದೆ, ಇದು ಮುಗಿಸ್ಕೊಂಡ್ಬಿಟ್ಟು ಬೇಕಾದ್ರೆ ದೇವರ ಚಿತ್ತದ ಪ್ರಕಾರ ನಡ್ಕೊಳ್ಳೋಣ, ದೇವರ ಕಾರ್ಯ ಹಂಗೆ ಇರ್ಲಿ ಅಂತ ಹೇಳ್ಬಿಟ್ಟು ಕೆಲವು ಸಾರಿ ಮನುಷ್ಯರು ನಾವೇನ್ ಮಾಡ್ತೀವಿ, ದೇವರಿಗೆ ವಿರುದ್ಧವಾದ ತೀರ್ಮಾನವನ್ನ ತೆಗೆದುಕೊಳ್ತೀವಿ. ನೋಡಿ, ಈ ಒಂದು ಜ್ಞಾನಿಗಳ ಬಳಿಯಲ್ಲಿ ಒಂದು ಆಪ್ಷನ್ ಇದೆ. ಒಂದು, ಇವರು ಲೌಕಿಕವಾಗಿ ಹೋದರೆ ಒಳ್ಳೆ ಬಹುಮತಿ ಸಿಗ್ತದೆ, ಒಳ್ಳೆ ಹೆಸರು ಸಿಗ್ತದೆ. ಆದ್ರೆ ಇವರು ದೇವರು ಅಪ್ಪಣೆ ಕೊಟ್ಟಿದ್ದನ್ನ ಇವರು ಅನುಸರಿಸಲಿಕ್ಕೆ ಸಿದ್ಧವಾದರು. ನೋಡಿ, ಅದೇ ಜ್ಞಾನಿಗಳಿಗೂ ಮೂರ್ಖರಿಗೂ ಇರುವ ವ್ಯತ್ಯಾಸ. ಮೂರ್ಖರು ಹಣದ ಮೇಲೆ ಮನಸ್ಸಿಡುತ್ತಾರೆ, ಮೂರ್ಖರು ಮನುಷ್ಯರ ಮೇಲೆ ಮನಸ್ಸಿಡುತ್ತಾರೆ, ಮೂರ್ಖರು ಮನುಷ್ಯರ ಮಹಿಮೆಯ ಮೇಲೆ ಮನಸ್ಸಿಡುತ್ತಾರೆ. ಜ್ಞಾನಿಗಳಾದರೂ ಏನು ಮಾಡ್ತಾರೆ ಗೊತ್ತಾ, ದೇವರ ಮೇಲೆ ಭರವಸೆ ಇಡುತ್ತಾರೆ. ಇವತ್ತು ಇಲ್ಲಿರುವಂತ ನಾವು ಜ್ಞಾನಿಗಳ ಮೂರ್ಖರ? ಜ್ಞಾನಿಗಳಾದ್ರೆ ನಾವೇನ್ ಮಾಡ್ತೇವೆ, ದೇವರ ಮಾತಿಗೆ ಪ್ರಾಮುಖ್ಯತೆ ಕೊಡ್ತೇವೆ, ವಿಧೇಯರಾಗ್ತೇವೆ. ಆದ್ರೆ ಮೂರ್ಖರಾದರೆ ಹಣದ ಕಡೆಗೆ ಹೋಗುತ್ತೆ, ಹೆಸರಿನ ಕಡೆಗೆ ಹೋಗುತ್ತದೆ, ಮನುಷ್ಯರನ್ನ ಮೆಚ್ಚಿಸುವ ಕಡೆ ಹೋಗುತ್ತದೆ. ಈ ವರ್ಷ ಇಲ್ಲಿರುವಂತವರು ಮಾತ್ರ ಅಲ್ಲ, ವಾಕ್ಯ ಕೇಳುತ್ತಿರುವಂತ ಎಲ್ಲರಿಗೂ ನನ್ನದೊಂದು ಪ್ರಶ್ನೆ, ಈ 2024ನೇ ವರ್ಷದಲ್ಲಿ ಯಾರ ಪ್ರಕಾರ ನಾವು ನಡೆದವು? ದೇವರ ವಾಕ್ಯಾನುಸಾರವಾಗಿ ನಡೆದವ, ಮನುಷ್ಯಾನುಸಾರವಾಗಿ ನಾವು ನಡೆದವ? ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಬೇಕು. ನನ್ನ ತಂದೆ ಹೇಳಿದ್ರು, ನನ್ನ ಹೆಂಡತಿ ಹೇಳಿದ್ಲು, ನನ್ನ ಫ್ರೆಂಡ್ ಹೇಳಿದ, ನನ್ನ ಇಷ್ಟಪಡೋರು ಹೇಳಿದ್ರು, ಆದ್ರಿಂದಲೇ ನಾನು ಅದನ್ನ ಮಾಡಕ್ಕಾಗ್ಲಿಲ್ಲ. ಎಷ್ಟೋ ಜನರು ದಾರಿ ತಪ್ಪಿ ಹೋಗ್ತಾ ಇರ್ತಾರೆ ಪಕ್ಕಕ್ಕೆ. ದೇವರು ಹೇಳುತ್ತಾನೆ, ಮಗಳೇ ಮಗನೇ ನನ್ನ ಕಡೆಗೆ ಬಾ, ನನ್ನನ್ನು ಆರಾಧಿಸು, ಪ್ರಾರ್ಥಿಸು, ವಾಕ್ಯ ಓದು, ವಾಕ್ಯ ಕೇಳು, ನನ್ನಲ್ಲಿ ನಿಂತುಕೋ, ನಾನಿದ್ದೀನಿ ಅಂತ ಹೇಳಿದ್ರೆ, ದೇವರೇ ಹಂಗಾಗಲ್ಲ ದೇವರೇ, ದುಡಿದ್ರೇನೆ ಹಣ ಬರುತ್ತೆ, ಎಕ್ಸ್ಟ್ರಾ ಟೈಮ್ ಕೆಲ್ಸಕ್ಕೆ ಹೋದ್ರೇನೆ ಲಾಭ ಬರುತ್ತೆ, ಅವ್ರು ಹೇಳ್ದಾಗೆ ಮಾಡಿದ್ರೇನೆ ಬಿಡುಗಡೆ ಬರುತ್ತೆ, ಅಲ್ಲಿಗೆ ಹೋದ್ರೇನೆ ಸೌಖ್ಯ ಬರುತ್ತೆ, ನಾನು ಇಲ್ಲಿ ಕಾದು ಸಿಕ್ಲಿಲ್ಲ, ಕಷ್ಟಪಟ್ಟು ಸಿಕ್ಲಿಲ್ಲ, ನಂಬಿ ಸಾಕಾಯ್ತು, ನಾನು ಇಲ್ಲಿ ಇರಲ್ಲ, ನಾನು ಸ್ವಲ್ಪ ಆ ಕಡೆ ಹೋಗಿ ಬರ್ತೇನೆ ಅಂತ ಎಷ್ಟೋ ಜನ ಕ್ರೈಸ್ತರು ಕರ್ತನನ್ನ ಬಿಟ್ಟು ಲೋಕದ ಕಡೆಗೆ ಹೋಗಿದ್ದಾರೆ. ಅವರು ಜ್ಞಾನಿಗಳಲ್ಲ, ಅವರು ಮೂರ್ಖರು. ನಾವೇನಾದ್ರೂ ಆ ಭಾಗದಲ್ಲಿ ಇದ್ರೆ ಆಲೋಚನೆ ಮಾಡಬೇಕು. ಕ್ರಿಸ್ತ ನಂಬಿಕೆಯನ್ನ ಬಿಟ್ಟು, ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಟ್ಟಿಗೆ ನೀವು ಇಜ್ಜೋಡಾಗಬಾರದು ಎಂದು ಹೇಳುತ್ತದೆ. ಅಂದರೆ ಬಿಸ್ನೆಸ್ಗೋಸ್ಕರ ಅನ್ಯರೊಟ್ಟಿಗೆ ಹೋಗುವುದು, ಸಂತೋಷಕ್ಕೋಸ್ಕರ ಅನ್ಯರೊಟ್ಟಿಗೆ ಹೋಗುವುದು, ಲಾಭಕ್ಕೋಸ್ಕರ ಹೋಗುವುದು, ರೋಗ ಸೌಖ್ಯಕ್ಕಾಗಿ ಹೋಗುವುದು, ಜನರು ಕೊಡುವ ಆಲೋಚನೆಗಳಿಗೆ ಹೋಗ್ತಾ ಇದ್ದಾರೆ. ದೇವರ ವಾಕ್ಯ, ವಿಶ್ವಾಸಿಗಳು ಸಭೆಗೆ ಅನುಗುಣವಾಗಿ ನಾವು ನಡೆಯದೆ ಹೋದರೆ ನಾವು ದೇವರ ವಾಕ್ಯಕ್ಕೆ ವಿರೋಧಿಗಳು, ಜ್ಞಾನಿಗಳಲ್ಲ, ಮೂರ್ಖರು ನಾವು. ಹಾಗಾದ್ರೆ ಇವತ್ತು ನೀವು ನಾನು ಆಲೋಚನೆ ಮಾಡೋಣ. 2024ರಲ್ಲಿ ಒಂದು ವೇಳೆ ತಪ್ಪು ಮಾಡಿರಬಹುದು, ಆದ್ರೆ 2025ನೇ ವರ್ಷದಲ್ಲಿ ನಾವು ತಪ್ಪು ಮಾಡಬಾರದು. ಅದಕ್ಕೆ ನನ್ನ ಹೃದಯದಲ್ಲಿ ಈ ವಾಕ್ಯ ತುಂಬಾ ದಿನಗಳ ಹಿಂದೆ ಇಟ್ಟಲ್ಪಟ್ಟಂತ ವಾಕ್ಯ. ಈ ವಾಕ್ಯನ ಹೇಳಬೇಕು, ಹೊಸ ವರ್ಷಕ್ಕಿಂತ ಮುಂಚೆನೆ ಹೇಳಬೇಕು. ನಾವು ಮೂರ್ಖರಾಗಿ ನಡ್ಕೊಂಡಿದ್ದೇವೆ, ನಮ್ಮ ಶಾರೀರಿಕ ಇಚ್ಛೆಗಳನ್ನ ಪೂರ್ತಿ ಮಾಡುವುದಕ್ಕಾಗಿ ನಡ್ಕೊಂಡಿದ್ದೇವೆ, ನಮ್ಮ ಕಣ್ಣಿನ ಆಶೆಯನ್ನ ಪೂರ್ತಿಸುವುದಕ್ಕೂ,
ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬವನ್ನ ಅದನ್ನ ಮೆಚ್ಚಿಸುವುದಕ್ಕಾಗಿ ನಾವು ನಡ್ಕೊಂಡಿದ್ದೇವೆ. 2025 ಮುಗಿದೋಯ್ತು. ಆದ್ರೆ 2024 ಮುಗಿದೋಯ್ತು. 25ರಲ್ಲಾದರೂ ಜ್ಞಾನಿಗಳ ಹಾಗೆ ದೇವರ ಮಾತನ್ನು ನಾವು ಕೇಳುತ್ತೇವಾ, ಇಲ್ಲ ಅಂದ್ರೆ ಮೂರ್ಖರ ಹಾಗೆ ನಾವು ಜೀವಿಸುತ್ತಾವ ಎಂಬುದು ನಮ್ಮಲ್ಲಿ ಮುಂದೆ ಇರುವಂತ ಒಂದು ತೀರ್ಮಾನವಾಗಿದೆ. ದೇವದೂತರು ಅವರಿಗೆ ಅಪ್ಪಣೆ ಕೊಟ್ಟರು, ನೀವು ಅರಸನ ಬಳಿಗೆ ಹೋಗಬಾರದು ಎಂದು ಅಪ್ಪಣೆ ಕೊಟ್ಟನು. ಅಂದರೆ ಅರಸ ಅಂದ್ರೆ ಏನು ಗೊತ್ತಾ? ಅಧಿಕಾರ. ಅರಸ ಅಂದ್ರೆ ಏನು ಗೊತ್ತಾ? ಹಣ. ಅರಸ ಅಂದ್ರೆ ಏನು ಗೊತ್ತಾ? ಆರೋಗ್ಯ. ಅರಸ ಅಂದ್ರೆ ಏನು ಗೊತ್ತಾ? ಈ ಲೋಕದ ಎಲ್ಲ ಒಂದು ರೀತಿಯಾದಂತ ಮೋಹಗಳು. ದೇವರು ಕೊಡಲ್ಲ ಇವೆಲ್ಲ ಅಂತಿಲ್ಲ. ಆದ್ರೆ ದೇವರನ್ನ ಬಿಟ್ಟು ಅನೇಕ ಜನರು ನಾವು ಅರಸನ ಬಳಿಗೆ, ಮನುಷ್ಯರ ಬಳಿಗೆ, ಅಧಿಕಾರಿಗಳ ಬಳಿಗೆ, ಸರ್ಕಾರಗಳ ಬಳಿಗೆ ಓಡ್ತಾ ಇರ್ತೇವೆ. 2025ರಲ್ಲಾದರೂ ನಾವು ಪ್ರತಿ ದಿನ ದೇವರ ವಾಕ್ಯಾನುಸಾರವಾಗಿ ನಡ್ಕೊಳ್ಳುವರಾಗಿರ್ಬೇಕೆಂದು ದೇವರು ನಮ್ಮನ್ನ ಎಚ್ಚರ ಪಡಿಸ್ತಾ ಇದ್ದಾರೆ. ಇವರು ಜ್ಞಾನಿಗಳಾಗಿದ್ದರಿಂದ 3 ಕಾರ್ಯಗಳನ್ನ ಮಾಡಿದರು. ಒಂದು, ಅವರ ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಮೊದಲನೇದಾಗಿ ನಾವು ನೋಡುತ್ತೇವೆ, ಅವರು ಏನ್ ಮಾಡಿದ್ರು? ದೇವರ ಮಾತಿಗೆ ವಿಧೇಯತೆಯನ್ನ ಸೂಚಿಸಿದರು. ಏನ್ ಮಾಡಿದ್ರು? ಅವರು ದೇವರ ಮಾತಿಗೆ ವಿಧೇಯತೆ ಸೂಚಿಸಿದರು. ಎರಡನೇದಾಗಿ, ಅವರು ಆಸ್ತಿ, ಐಶ್ವರ್ಯ, ಹಣಕ್ಕೆ ಆಸೆ ಪಡಲಿಲ್ಲ. ದೇವರ ಭಕ್ತರು ಆಸ್ತಿ, ಹಣಕ್ಕೋಸ್ಕರ ಆಸೆ ಪಡುವವರಲ್ಲ. ಅವರು ದೇವರ ಚಿತ್ತವನ್ನ ನೆರವೇರಿಸುವಂತವರು. ದೇವರ ಮಾತಿಗೆ ವಿಧೇಯರಾಗಬೇಕು, ಹಣ ಆಸ್ತಿಗೆ ಆಸೆ ಪಡುವಂತವರಾಗಿರಬಾರದು, ಮತ್ತು ದೇವರ ಚಿತ್ತಾನುಸಾರವಾಗಿ ನಡೆಯುವಂತವರಾಗಿರಬೇಕು. ಅರಸನು ಏನ್ ಮಾಡ್ತಾನೋ, ಅರಸನು ಏನು ನಡೆಸ್ತಾನೋ ಅದರ ಕುರಿತಾಗಿ ಭಯ ಪಡಲಿಲ್ಲ. ಆದರೆ ಇವರು ದೇವರು ಏನನ್ನ ಅಪ್ಪಣೆ ಕೊಟ್ಟನೋ, ಆಜ್ಞೆ ಕೊಟ್ಟನೋ ಅದೇ ರೀತಿಯಲ್ಲಿ ಮಾಡಿದರು. ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ, ನೀವು ನಾನೇನಾದ್ರೂ 2024ರಲ್ಲಿ ಕೆಟ್ಟ ಮಾರ್ಗವನ್ನ ಅನುಸರಿಸುತ್ತಾ ನಡೆಯುತ್ತಿದ್ದರೆ, ಇವತ್ತು ದೇವರು ಹೇಳ್ತಾ ಇದ್ದಾನೆ, ಆ ಮಾರ್ಗವನ್ನ ಬಿಟ್ಟು ಬಿಡು. ಆ ಹಳೆಯ ಮಾರ್ಗದಲ್ಲಿ ಹೋಗಬೇಡ, ಹಳೆಯ ಕಾರ್ಯಕ್ಕೆ ಹೋಗಬೇಡ, ಹಳೆಯ ನಿನ್ನ ರೂಢಿಗಳನ್ನ ಬಿಡು. ಈ ದಿನ ಯವನಸ್ಥರಾಗಿರಬಹುದು, ಸಣ್ಣವರಾಗಿರಬಹುದು, ವಿಶ್ವಾಸಿಗಳಾಗಿರಬಹುದು, ನೀವಾಗಿರಬಹುದು, ನಾನಾಗಿರಬಹುದು, ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಕೃತ್ಯಗಳನ್ನ ಏನಾದರೂ ಮಾಡುತ್ತಾ ಇದ್ದಿದ್ದರೆ, ನೀವು ನನ್ನನ್ನ ಪರೀಕ್ಷಿಸಲಿಕ್ಕಾಗಲ್ಲ, ನಾನು ನಿಮ್ಮನ್ನ ಪರೀಕ್ಷಿಸಲಿಕ್ಕಾಗಲ್ಲ. ನನ್ನನ್ನ ನಾನೇ ಪರೀಕ್ಷಿಸಿಕೊಳ್ಳಬೇಕು, ನಿಮ್ಮನ್ನ ನೀವೇ ಪರೀಕ್ಷಿಸಿಕೊಳ್ಳಬೇಕು. ಎಲ್ಲಿ ತಪ್ಪುತ್ತಿದ್ದೇವೆ, ಎಲ್ಲಿ ಕೆಟ್ಟು ಹೋಗಿದ್ದೇವೆ, ಎಲ್ಲಿ ದಾರಿ ತಪ್ಪಿ ನಡೆಯುತ್ತಿದ್ದೇವೆ, ಇದನ್ನ ನಾವು ಪರೀಕ್ಷಿಸಿಕೊಂಡು, ದೇವರೇ ನನಗೇ ಗೊತ್ತು ಇದನ್ನ ಮಾಡಬಾರ್ದು ಅಂತ ನನ್ನ ಮನಸ್ಸು ಎಷ್ಟೋ ಸಾರಿ ಹೇಳಿದೆಯಾ ಇಲ್ವಾ? ನಿಮಗೂ ನಿಮ್ಮ ಮನಸ್ಸು ಹೇಳಿದೆ, ನನಗೂ ನನ್ನ ಮನಸ್ಸು ಹೇಳಿದೆ, ಮಗನೇ ಇದು ಮಾಡಬೇಡ, ಇದು ಬೇಡ, ಈಗಿರಬೇಡ, ಈಗ ನಡ್ಕೊಳ್ಳಬೇಡ ಎಂದು ಯಾರೋ ಯಾರಿಗೆ ಹೇಳುವುದಲ್ಲ, ದೇವರಾತ್ಮನು ನಿಮ್ಮ ಹೃದಯಗಳಲ್ಲಿ, ನನ್ನ ಹೃದಯದಲ್ಲಿ ಅದನ್ನು ಹೇಳಿದ್ದಾನೆ ಅನೇಕ ಸಾರಿ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವೋ ಅದನ್ನೇ ಮಾಡ್ತಾ ಹೋಗ್ತಾ ಇದ್ದೀವೋ. ಆದ್ರೆ ಇವತ್ತು ಮತ್ತೆ ದೇವರು ಎಚ್ಚರ ಪಡಿಸ್ತಾ ಇದ್ದಾನೆ, ನೀವು ನಾನು ಅದೇ ದಾರಿಯಲ್ಲಿ ಹೋಗಬಾರದು, ಬೇರೊಂದು ದಾರಿಯನ್ನು ಹಿಡಿಯಿರಿ ಎಂದು ಹೇಳುತ್ತಾ ಇದೆ. ಯಾಕೆಂದ್ರೆ ದೇವದೂತರು ಅವರಿಗೆ ಹೇಳಿದ್ರು, ಆ ಮಾರ್ಗ ಕೆಟ್ಟದ್ದು, ದೇವರ ರಾಜ್ಯಕ್ಕೆ ವಿರುದ್ಧವಾದದ್ದು, ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು. ಅವರು ಈ ಕನ್ನನನ್ನ ಕೊಲ್ಲಬೇಕೆಂದಿದ್ದಾನೆ, ಈ ಒಂದು ಶುಭವನ್ನ ನಿಲ್ಲಿಸಬೇಕೆಂದಿದ್ದಾನೆ. ನೀವು ಅವರ ಹತ್ರ ಹೋಗ್ಬಿಟ್ಟು ದೇವರಿಗೆ, ದೇವರ ವಾಕ್ಯಕ್ಕೆ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತೀರೋ, ಇಲ್ಲವೇ ಅದೆಲ್ಲ ನಮಗೆ ಬೇಡವೇ ಬೇಡ, ದೇವರ ಚಿತ್ತವೇ ಮುಖ್ಯ, ದೇವರ ಮಾತೇ ಮುಖ್ಯ, ದೇವರ ರೀತಿನೇ ಮುಖ್ಯ ಅಂತ ಈ ಕಡೆ ಹೋಗ್ತೀರೋ, ನೀವು ತೀರ್ಮಾನ ಮಾಡಿಕೊಳ್ಳಿರಿ ಎಂದು ದೇವದೂತನು ಹೇಳುವಾಗ, ನೀವು ನಾನು ಒಂದು ದೃಢವಾದ ತೀರ್ಮಾನ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಪ್ರಾರಂಭದಲ್ಲಿ ನಾವು ಹೋಗುವಂತ ಮಾರ್ಗ ನಿಜವಾಗಿಯೂ ಆಶೀರ್ವಾದವಾಗಿ ಕಾಣಿಸೋದಿಲ್ಲ. ಅರಸನು ನಮ್ಮನ್ನ ಕೊಲ್ಲಬಹುದು, ಹಿಡಿಸಬಹುದು, ತೊಂದರೆ ಮಾಡಬಹುದು ಅಂತ ಅವ್ರಿಗಿದ್ದಿರಬಹುದು. ಆದರೆ ಮನುಷ್ಯರಿಗಿಂತ ದೇವರು ದೊಡ್ಡವನು. ಮನುಷ್ಯರು ನಿಮಗೆ ಕುಯುಕ್ತಿಗಳನ್ನ ಕಲ್ಪಿಸಬಹುದು, ಅಡ್ಡಿಗಳನ್ನ ಮಾಡಬಹುದು, ತೊಂದರೆಗಳನ್ನ ಮಾಡಬಹುದು. ಅವುಗಳನ್ನ ಬಿಡಿಸಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಆತನು ನಿಮ್ಮನ್ನ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಏನು ಲೋಕದಲ್ಲಿ ಲೋಕ ಕೊಡುತ್ತೇನೆಂದು ಆಸೆ ತೋರಿಸುತ್ತದೋ ಅದೆಲ್ಲವುಗಳಿಗಿಂತ ಹೆಚ್ಚಾದ ಕೃತ್ಯಗಳನ್ನ ದೇವರು ನಮಗೂ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನೀವು ನಾನು ತೀರ್ಮಾನ ಮಾಡಿಕೊಳ್ಳಬೇಕು.
ನೀವು ನಾನು ತೀರ್ಮಾನ ಮಾಡಿ ನಮ್ಮ ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ಲೋಕಾಶೆ, ಮನುಷ್ಯರಾಶಿಗಳ ಪ್ರಕಾರವಾಗಿ ಜೀವಿಸುವುದನ್ನ ಬಿಟ್ಟು ನಾವು ದೇವರ ಮಾರ್ಗದಲ್ಲಿ ನಡೆಯುವುದನ್ನ ಕಲಿಯಬೇಕು. ಮೊದಲ ಅರಸರುಗಳ ಗ್ರಂಥದಲ್ಲಿ 13ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಒಂದು ವಾಕ್ಯವನ್ನ ನಾವು ಓದುತ್ತೇವೆ. ಮೊದಲ ಅರಸರುಗಳು 13:17. ಇಲ್ಲಿ ಅನ್ನ ಪಾನಗಳನ್ನ ತೆಗೆದುಕೊಳ್ಳಬಾರದೆಂದು, ಬಂದ ದಾರಿಯನ್ನ ಬಿಟ್ಟು ಬೇರೆ ದಾರಿಯಿಂದ ಹಿಂತಿರುಗಿ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಉತ್ತರ ಕೊಟ್ಟನು. ಏನಂತ ಹೇಳ್ತದಲ್ಲಿ? ಅನ್ನ ಪಾನಗಳನ್ನ ತೆಗೆದುಕೊಳ್ಳಬಾರದೆಂತಲೂ, ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಬೇಕೆಂತಲೂ ದೇವರ ಅಪ್ಪಣೆಯಾಗಿದೆ. ಕೆಲವು ಸಾರಿ ದೇವರು ನಮಗೆ ಹೇಳ್ತಾನೆ ಉಪವಾಸ ಮಾಡು, ಆದ್ರೆ ಶರೀರ ಹೇಳುತ್ತದೆ, ಜನರು ಹೇಳ್ತಾರೆ ಏನು ಉಪವಾಸ ಮಾಡಿದ್ರೆ ನಡೆಯೋದು ಅಂತ ಜನರು ಹೇಳ್ತಾರೆ, ನಿಮ್ಮ ಶರೀರ ಹೇಳುತ್ತೆ. ಹೌದಲ್ವಾ? ಶರೀರ ಹೇಳೋದೊಂದು, ದೇವರ ವಾಕ್ಯ ಹೇಳೋದು ಇನ್ನೊಂದು. ಮನುಷ್ಯರು ಹೇಳೋದೊಂದು, ದೇವರ ವಾಕ್ಯ ಹೇಳೋದೊಂದು. ಈ ದಿನ ಕೆಲವರು ಅಂದುಕೊಳ್ತಾರೆ ಯಾವಾಗಲೂ ಆಲಯದಲ್ಲಿ ಕೂತ್ಕೊಳ್ಬೇಕಾ, ದೇವರ ರಾಜ್ಯಕ್ಕೆ ಅಂತ ಹೇಳ್ತಾರೆ, ದೇವರ ಸೇವೆಗೆ ಅಂತ ಹೇಳ್ತಾರೆ. ನಾವು ನಿಜವಾಗಿಯೂ ಏನ್ ಮಾಡ್ತಾ ಇದ್ದೀವಿ? 2024ರಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೇನೆ, ದೇವರಿಗಾಗಿ ನೀವೇನ್ ಮಾಡಿದ್ದೀರಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಈಗ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಂಡು ನಾನು ಹೇಳ್ತೇನೆ, ದೇವರ ರಾಜ್ಯಕ್ಕಾಗಿ ನಾನು ಏನ್ ಮಾಡಿದ್ದೇನೆ ಅಂತ ನಾನು ಪರೀಕ್ಷೆ ಮಾಡ್ಕೊಳ್ತೇನೆ. ನೀವು ಏನ್ ಮಾಡಿದ್ದೀರಾ ದೇವರಿಗೋಸ್ಕರ ಅಂತ ಪರೀಕ್ಷೆ ಮಾಡ್ಕೊಳ್ತೀರಾ? ದೇವರು ನಿಮಗೆ ಎಷ್ಟು ಮಾಡಿದ್ದಾನೆ ಅಂತ ನಿಮಗೆ ಏನಾದರೂ ಮಾಡಿದ್ದಾನೆ ಅಂತ ಅನಿಸ್ತಾ ಇದೆಯಾ? ದೇವರು ನಿಮಗೆ ಮಾಡಿದ್ದಾನೆ ಅಂತ ಅನಿಸಿದ್ರೆ, ಅಷ್ಟೊಂದು ದೇವರು ಮಾಡಿರುವಾಗ ನೀವು ನಾನು ದೇವರಿಗೋಸ್ಕರ ಏನ್ ಮಾಡಿದ್ದೇವೆ ಹಿಂತಿರುಗಿ? ಯಾಕೆಂದ್ರೆ ಯಾವಾಗಲೂ ನಾನು, ನಮ್ಮದು, ನನಗೋಸ್ಕರ ಎನ್ನುವಂತ ಆ ಕಾರ್ಯಗಳನ್ನೇ ನಾವು ನೋಡಿಕೊಂಡಿರಬಾರದು. ದೇವರ ರಾಜ್ಯ ಕಟ್ಟೋರು ಯಾರು? ಶುಭ ವರ್ತಮಾನ ಸಾರೋರು ಯಾರು? ದೇವರ ಸೇವೆ ಮಾಡೋರು ಯಾರು? ಎಲ್ಲರಿಗೂ ಕುಟುಂಬ ಇದೆ, ಎಲ್ರಿಗೂ ಕಷ್ಟ ಇದೆ, ಎಲ್ರಿಗೂ ಸಾಲ ಇದೆ, ಎಲ್ರಿಗೂ ರೋಗ ಇದೆ, ಎಲ್ರಿಗೂ ಬಲಹೀನತೆ ಇದೆ. ಇಲ್ಲಿ ನಿಂತಿರುವ ನನಗೆ 24 ಗಂಟೆಗಿಂತ ಜಾಸ್ತಿ ಇಲ್ಲ. ನಿಮಗೆಷ್ಟು ಟೈಮ್ ಇದೆಯೋ ನನಗೂ ಅಷ್ಟೇ ಟೈಮ್ ಇದೆ. ನಿಮಗೆಷ್ಟು ಕುಟುಂಬ ಜವಾಬ್ದಾರಿ ಇದೆಯೋ ನನಗೂ ಅಷ್ಟೂ ಇದೆ. ನಿಮಗೆಷ್ಟು ಆರೋಗ್ಯ ಇದೆ ನಮಗೂ ಅಷ್ಟೇ ಇರೋದು. ಹಾಗಾದ್ರೆ ನಾನು ಹೇಳ್ತಾ ಇರೋದು, ನಾನು ಮಾಡ್ತಾ ಇದ್ದೀನಿ ಅಂತಲ್ಲ, ನನ್ನ ಹಾಗೆ ನಿಮ್ಮ ಹಾಗೆ ಯಾರಾದ್ರೂ ಮಾಡ್ತಾ ಇದ್ರೆ, ನಾವು ನಮ್ಮ ಜವಾಬ್ದಾರಿಗಳ ಮಧ್ಯದಲ್ಲಿಯೂ ಕರ್ತನಿಗೋಸ್ಕರ ಇಷ್ಟು ಅವರು ಮಾಡ್ತಾ ಇದಾರಲ್ಲ, ಹಾಗಾದ್ರೆ ನಿಮಗೂ ಅದೇ ಸಮಯ, ನಿಮಗೂ ಅಷ್ಟೇ ಆರೋಗ್ಯ, ನಿಮಗೆ ಅಷ್ಟೇ ಕೆಲಸ, ನಿಮಗೂ ಅಷ್ಟೇ ಆಶೀರ್ವಾದ ಇದೆಯಲ್ವಾ? ಹಾಗಾದ್ರೆ ನಾವೆಷ್ಟು ಮಾಡ್ತಾ ಇದ್ದೀವಿ ದೇವರಿಗೋಸ್ಕರ? ಅವರು ಪಾಸ್ಟರ್ ಅವರು ಮಾಡ್ತಾರೆ. ನಾನು ನಿಮ್ಮನ್ನ ಕೇಳ್ತೀನಿ ಒಂದು ಪ್ರಶ್ನೆ ಸಭೆಯಾಗಿ, ಎಷ್ಟು ಜನರು ಆಲಯದ ಕುರಿತಾಗಿ ನನ್ನ ಹತ್ರ ಪ್ರಶ್ನೆ ಕೇಳಿದರೆ? ಎಷ್ಟುವರೆಗೂ ಬಂತು? ಏನಾಗ್ತಾ ಇದೆ ಪಾಸ್ಟರ್ ಅಂತ ಯಾರಾದ್ರೂ ಎಷ್ಟು ಜನ ಕೇಳಿದ್ದೀರಾ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ರಮೇಶ್ ಪಾಸ್ಟರ್ ಆಲಯ, ನಮಗೇನ್ ಸಂಬಂಧಪಟ್ಟಿದೆ? ಅದೇ ಅಷ್ಟೇ, ಅದು ಯಾರ್ದೋ ಸಭೆ, ನಮಗೇನಾಗ್ಬೇಕಾಗಿದೆ? ಪ್ರತಿದಿನ 45 ಕಿಲೋಮೀಟರ್ ಹೋಗಿ 45 ಕಿಲೋಮೀಟರ್, 90 ಕಿಲೋಮೀಟರ್, 100 ಕಿಲೋಮೀಟರ್ ಪ್ರತಿದಿನ. ಈ ಕ್ಲೈಮೇಟ್ ಹೆಂಗಿತ್ತು ನಿಮಗೆ ಗೊತ್ತಿದೆಯಲ್ವಾ? ಹೆಂಗಿತ್ತು ಗೊತ್ತಿದೆಯಲ್ಲ? ನನಗೆ ಪಾಸ್ಟ್ರು ಕೆಲವರೆಲ್ಲ ಫೋನ್ ಮಾಡಿ ಹೇಳ್ತಾರೆ, ಪಾಸ್ಟ್ರೇ ನಿಮ್ಮ ವಾಯ್ಸ್ ಬಹಳ ಮುಖ್ಯ, ಮಿಕ್ಕಿದ್ದೆಲ್ಲ ಮುಖ್ಯ ಅಲ್ಲ, ವಾಯ್ಸ್ ಮುಖ್ಯ, ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಬರಬೇಕು, ಲೈವ್ ಮಾಡಬೇಕು, ವಿಡಿಯೋಸ್ ಮಾಡಬೇಕು, ಫೋನ್ ಮಾಡಿದವ್ರಿಗೆಲ್ಲ ಪ್ರಾರ್ಥನೆ ಮಾಡಬೇಕು, ಸಭೆಯಲ್ಲಿ ಬಂದು ವಾಕ್ಯ ಹೇಳಬೇಕು, ಎಲ್ಲ ಮಾಡಬೇಕು. ನಿಮಗಿಂತ ನನಗೆ ಎಕ್ಸ್ಟ್ರಾ ಟೈಮ್ ಇದೆಯಾ? ಎಕ್ಸ್ಟ್ರಾ ಶಕ್ತಿ ಇದೆಯಾ? ಎಕ್ಸ್ಟ್ರಾ ಜ್ಞಾನ ಇದೆಯಾ? ಏನಿದೆ? ನಾನು ಕೇಳ್ತಾ ಇದ್ದೀನಿ. ಅಂದ್ರೆ ಯಾರೋ ಒಬ್ಬರದು ಅಂತ ಆಲೋಚನೆ ಮಾಡಬೇಡ್ರಿ. ಕರ್ತನಿಗಾಗಿ ಏನಾದ್ರೂ ಮಾಡ್ಬೇಕಂತ ನಾನು ಹೇಳ್ತೇನೆ. ನಾನೇನು ದೊಡ್ಡ ಆಶೀರ್ವಾದ ಅಲ್ಲ, ದೊಡ್ಡ ಸೇವೆ ಮಾಡ್ತಾ ಇಲ್ಲ. ನಾನು ರಾತ್ರಿ ಹಗಲು ತೀರ್ಮಾನ ಮಾಡಿರುವುದರಿಂದ ಏನಾದ್ರೂ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ತೀರ್ಮಾನ ಮಾಡಿದ್ರೆ ದೇವರು ನನ್ನನ್ನು ಉಪಯೋಗಿಸಿದ ದೇವರು ನಿಮ್ಮನ್ನು ಉಪಯೋಗಿಸೋದಿಲ್ವಾ? ಕೇಳ್ತಾ ಇದ್ದೀನಿ, ನನ್ನನ್ನು ಉಪಯೋಗಿಸೋ ದೇವರು ನಿಮ್ಮನ್ನು ಉಪಯೋಗಿಸಲ್ವಾ? ನನಗೆ ಕೊಟ್ಟ ದೇವರು ನಿನಗೆ ಕೊಡೋದಿಲ್ವಾ? ಕೊಡ್ತಾರೆ. ಆದ್ರೆ ನಮಗೇನಾಗ್ಬಿಟ್ಟಿದೆ ಅಂದ್ರೆ, ನಾವು ನಮ್ಮಲ್ಲೇ ನೋಡ್ಕೊಂಡು ನಂದು ನಾನು ನಮ್ಮದು ಕಷ್ಟ. ನಿಮ್ಮ ದೇವರು ದೊಡ್ಡವನು. ದೇವರನ್ನ ಚಿಕ್ಕವರು ಮಾಡಬೇಡ್ರಿ. ದೇವರ ಕಾರ್ಯಗಳನ್ನು ಸ್ವಲ್ಪ ಮಾಡಬೇಡ್ರಿ. ನಿಜವಾಗಿಯೂ ಸಭೆ ಬೆಳೆಯಬೇಕು ಅಂದ್ರೆ ಎಲ್ಲರ ಸಹಕಾರ, ಸಪೋರ್ಟ್ ಬೇಕೇ ಬೇಕು. ಆದ್ರಿಂದ ನಾನು ಹೇಳ್ತಾ ಇರೋದೇನಂದ್ರೆ, ನಾವು ಕೆಲವು ಸಾರಿ ಕೆಲವು ಕಾರ್ಯಗಳನ್ನ ಮಾಡೋದಿಲ್ಲ. ಉಪವಾಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ರಿ. ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಕೇಳ್ಕೊಳ್ರಿ. ವಾಕ್ಯ ಎಷ್ಟು ಓದ್ತಾ ಇದ್ದೀರಾ ಕೇಳ್ಕೊಳ್ರಿ. 2024ರಲ್ಲಿ ದೇವರಲ್ಲಿ ಎಷ್ಟು ಬೆಳೆದಿದ್ದೀರಾ, ಬೆಳೆಯಲಿಕ್ಕೆ ಪ್ರಯಾಸ ಪಟ್ಟಿದ್ದೀವಿ ಅಂತ ನೀವು ನಿಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳ್ರಿ.
ಇವತ್ತು ನಾನು ಕೇಳ್ತಾ ಇರೋದು ಯಾಕೆ ಕೊನೆಯಲ್ಲಿ ಕೇಳ್ತಾ ಇದ್ದೇನೆ ಗೊತ್ತಾ? 2024 ಆಗೋಗ್ತಾ ಇದೆ. 2025 ಆದರೂ ದೇವಜನರೇ, ಒಂದು ಉದಾಹರಣೆ ನಾನು ಹೇಳ್ಬೇಕಂತ ನನ್ನ ಮನಸ್ಸಲ್ಲಿ ಬರ್ತಾ ಇದೆ. ಮೊನ್ನೆ ನೆಲಮಂಗಲದ ಹತ್ರ ಒಂದು ಕಾರ್ ಆಕ್ಸಿಡೆಂಟ್ ಆಗಿದ್ದಲ್ಲ, ಇಲ್ಲಿ ನೆಲಮಂಗಲದಲ್ಲಿ. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವೇನು ಇವರೆಲ್ಲ ಹೇಳ್ತಾ ಇದ್ರು ವೋಲ್ವೋ ಕಾರ್, ಅದರ ವಿಶೇಷತೆ ಏನಂತೆ ನನಗೂ ಗೊತ್ತಿಲ್ಲ. ಹೇಳ್ತಾ ಇದ್ರು ಅದು ಬಹಳ ಟೆಸ್ಟೆಡ್ ಕಾರ್, ಮೇಲಿಂದ ಕೆಳಗೆ ಹಾಕಿ ನಿಜವಾಗಿಯೂ ಆಕ್ಸಿಡೆಂಟ್ ಮಾಡಿ ಎಲ್ಲ ಮಾಡಿ ನೋಡಿದ್ರು ಕೂಡ ಒಳಗಡೆ ಇರೋರು ಸೇಫ್. ನೀನು ಎಂತ ದೊಡ್ಡ ಆಕ್ಸಿಡೆಂಟ್ ಆದ್ರೂ ಕೂಡ ತೊಂದರೆ ಇಲ್ಲ, ಎಂತ ದೊಡ್ಡ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಆದ್ರೆ ನಿನ್ನ ಪ್ರಾಣಕ್ಕಂತೂ ಅಪಾಯ ಇಲ್ಲ ಅಂತ ಒಳ್ಳೆ ಕೋಟ್ಯಾಧೀಶ್ವರರು ಕುಟುಂಬವಾಗಿ ನಮಗೆ ಯಾವ ಭಯವೂ ಇಲ್ಲ, ನಮಗೆ ಯಾವ ಅಪಾಯ ಆಗೋದಿಲ್ಲ ಅಂತ ಸಂತೋಷವಾಗಿ ಹೋಗ್ತಾ ಇದ್ರು. ಆದ್ರೆ ಅಪಾಯ ಅನ್ನೋದು ಎಲ್ಲಿಂದ ಬರುತ್ತದೋ ಗೊತ್ತಿಲ್ಲ. ಆಕ್ಸಿಡೆಂಟ್ ಆದ್ರೂ ನಿಮಗೆ ಕಾರು ನಜ್ಜುಗುಜ್ಜಾಗದೇ ಇರಬಹುದು. ಒಂದು ಟ್ಯಾಂಕರೇ ಬಂದು ಮೇಲೆ ಬಿದ್ದರೆ ಏನಾಗ್ತದೆ? ಅದೇ ಸ್ಪಾಟ್ ಅಲ್ಲಿ ಅದು ಸತ್ತೋದ್ರು. ಅದೀಗ ವರ್ಲ್ಡ್ ನ್ಯೂಸ್ ಆಗ್ತಾ ಇದೆ. ಯಾಕೆ ಗೊತ್ತಾ? ವೋಲ್ವೋ ಹಿಸ್ಟರಿಯಲ್ಲಿ, ಆ ಕಾರ್ ಹಿಸ್ಟರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋರು ಇದುವರೆಗೂ ಇಲ್ಲಂತೆ. ಏನು? ಆ ಕಾರು ಆಕ್ಸಿಡೆಂಟ್ ಆಗಿ ಸತ್ತವ್ರದ್ದು ಇದುವರೆಗೂ ಒಂದು ಹಿಸ್ಟ್ರಿ ಕೂಡ ಇಲ್ಲ. ಆದ್ರೆ ಹಿಸ್ಟ್ರಿ ಈಗ ತಯಾರಾಗ್ಬಿಟ್ಟಿದೆ. ಅಂದ್ರೆ ಲೋಕದಲ್ಲಿ ಯಾರಿಗೂ ಸೇಫ್ಟಿ ಇಲ್ಲ, ಯಾರ ಪ್ರಾಣಕ್ಕೂ ಗ್ಯಾರಂಟಿ ಕೊಡಕ್ಕಾಗಲ್ಲ. ಇವತ್ತು ನೀವಾಗಲಿ ನಾನಾಗಲಿ ನಾಳೆ ದೇವರ ಕಾರ್ಯ ಮಾಡೋಣ, ಬರೋ ತಿಂಗಳು ಮಾಡೋಣ, ಇನ್ನೊಂದು ವರ್ಷ ನೋಡೋಣ ಎಂದು ನೀವು ತಳ್ಳಿ ಹಾಕಿದ್ರೆ ನೀವು ದೇವರನ್ನ ಮೋಸ ಮಾಡ್ತಾ ಇಲ್ಲ, ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ. ಯಾವತ್ತೋ ಮಾಡ್ತೀನಿ, ಏನೋ ಮಾಡ್ತೀನಿ ಅಂತ ಆಲೋಚನೆ ಮಾಡಕ್ ಹೋಗ್ಬೇಡಿ. ದೇವರು ಪ್ರತಿ ದಿನ ನಿಮಗೂ ನನಗೂ ಎಚ್ಚರಿಕೆ ಕೊಟ್ಟು ಈ ದಿನ ನನ್ನಲ್ಲಿ ನಡೆ, ನನ್ನಲ್ಲಿ ಪರಿಶುದ್ಧವಾಗಿರು, ನನ್ನಲ್ಲಿ ಸಮಯ ಕಳೆ ಎಂದು ದೇವರು ಕೇಳ್ತಾ ಇರ್ತಾನೆ. ಆದ್ರೆ ನಾವೇನಂದ್ರೆ, ಈಗ ಸ್ವಾಮಿ ನನಗೆ ಬಹಳ ಟಯರ್ಡ್ ಆಗಿದೆ, ಇವಾಗ ನನಗೆ ಸ್ವಲ್ಪ ತುಂಬಾ ನಿದ್ದೆ ಬರ್ತಾ ಇದೆ, ಇವತ್ತು ನಾನು ತುಂಬಾ ಬ್ಯುಸಿ. ಪ್ರತಿದಿನ ಏನಾದ್ರೂ ಒಂದು ಕಾರಣ ನಮ್ಮ ಜೀವಿತದಲ್ಲಿ ಬರ್ತಲೇ ಇರ್ತದೆ. ಯಾವತ್ತು ನಿಜವಾಗಿ ಹಬ್ಬ ಇವತ್ತು ಚೆನ್ನಾಗಿದೆ ಪ್ರಾರ್ಥನೆ ಮಾಡೋಣ ಅನಿಸ್ತದೆ? ಸೈತಾನು ಬಿಡೋದಿಲ್ಲ. ಅದಕ್ಕೆ ನಾವೇ ಪ್ರತಿ ದಿನ ನಮ್ಮ ಪ್ರಯಾಸವನ್ನ, ಹಳೆಯ ಕಾಲವನ್ನ, ಹಳೆಯ ಮಾರ್ಗವನ್ನ, ಹಳೆಯ ರೀತಿಗಳನ್ನ, ಹಳೆಯ ರೂಢಿಗಳನ್ನ ಬಿಟ್ಟು ಬಿಡಬೇಕು. ಬಿಟ್ಟು ಅಪ್ಪ ನಿನ್ನ ಮಾರ್ಗದಲ್ಲಿ ನಾನು ನಡೀತೀನಿ, ನಿನ್ನಲ್ಲಿ ನಾನು ಜೀವಿಸುತ್ತೇನೆ ಎಂದು ಹೇಳಬೇಕು. ದೇವರು ಹೇಳ್ತಾನೆ, ನೀನು ಬಂದ ದಾರಿಯನ್ನ ಬಿಟ್ಟು ಏನ್ ಮಾಡು, ಹೊಸ ಮಾರ್ಗದಲ್ಲಿ ಹೋಗುವಂತ ದೇವರ ವಾಕ್ಯ ಇವತ್ತು ಹೇಳ್ತಾ ಇದೆ. ನಿಜ ಹೇಳ್ಬೇಕಾದ್ರೆ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಂಡ್ರೂ ಕೂಡ ನಾನು ಫೇಲ್ ಆಗ್ತೇನೆ. ಯಾಕೆ ಗೊತ್ತಾ? ದೇವರ ಚಿತ್ತಾನುಸಾರವಾಗಿ ಜೀವಿಸಕ್ಕೆ ನಮಗೆ ಅಷ್ಟು ಸಮಯ ಕಳೀಲಿಕ್ಕೆ ಆಗಲ್ಲ. ಹಾಗಾದ್ರೆ ಇವತ್ತು ನನಗೆ ಇದೊಂದು ಮೆಸೇಜ್ ಏನಂದ್ರೆ, ನಾನೇ ಒಂದು ವೇಳೆ ದಾರಿಯನ್ನ ಸರಿಪಡಿಸ್ಕೊಳ್ಬೇಕು, ಸರಿಯಾದ ಮಾರ್ಗಕ್ಕೆ ನಾನು ಹೋಗ್ಬೇಕು. ದೇವರು ಎಚ್ಚರಿಸ್ತಾ ಇದ್ದಾನೆ. ಯೋಬನ ಗ್ರಂಥ 22ನೇ ಅಧ್ಯಾಯ 15ನೇ ವಾಕ್ಯವನ್ನ ಒಂದು ಪ್ರಶ್ನೆ ಯೋಬನು ಕೇಳುತ್ತಾ ಇದ್ದಾನೆ. ಯೋಬನ ಗ್ರಂಥ 22:15. ಕೆಟ್ಟವರು ಮೊದಲಿನಿಂದಲೂ ನಡೆದ ದಾರಿಯನ್ನು ಹಿಡಿಯುವಿಯಾ? ಕ್ವಶನ್ ಕೇಳ್ತಾ ಇದೆ. ಕೆಟ್ಟವರು ಮೊದಲಿನಿಂದಲೂ ನಡೆದ ದಾರಿಯನ್ನು ಹಿಡಿಯುವಿಯಾ ಅಂತ ಕೇಳ್ತಾ ಇದೆ. ಹಾಗಾದ್ರೆ ನಾವೇನು ಹೊಸ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ ನಡೆಯುತ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ? ಎಲ್ರೂ ನಡೆಯುವ ದಾರಿಯಲ್ಲೇ ನಡೀತಾ ಇದ್ದೀವಿ. ಏನ್ ಮಾಡ್ತಾ ಇದೀವಿ? ಎಲ್ರೂ ರೀಲ್ಸ್ ನೋಡಂಗ ನಾನು ನೋಡ್ತಾ ಇದ್ದೀನಿ, ಎಲ್ರೂ ಸಿನಿಮಾ ನೋಡಂಗ ನಾನು ನೋಡ್ತಾ ಇದ್ದೀನಿ, ಎಲ್ರೂ ಆಫೀಸ್ಗೆ ಹೋದಂಗ ನಾನು ಹೋಗ್ತಾ ಇದ್ದೀನಿ, ಎಲ್ರೂ ಅಡಿಗೆ ಮಾಡಿ ತಿಂದಂಗ ನಾನು ಮಾಡ್ತಾ ಇದ್ದೀನಿ. ಎಲ್ಲಾ ಅನ್ಯ ಜನರ ಹಾಗೆ, ಎಲ್ಲಾ ಕೆಟ್ಟವರ ಹಾಗೆ, ಎಲ್ಲಾ ದುಷ್ಟರ ಹಾಗೆ ನಮ್ಮ ರೂಢಿ, ನಮ್ಮ ಜೀವಿತ ಇದ್ದರೆ ಹಾಗಾದ್ರೆ ನಮ್ಮಲ್ಲಿ ವ್ಯತ್ಯಾಸ ಏನು ಬಂತು? ಹಾಗಾದ್ರೆ ದೇವರು ನಮ್ಮನ್ನ ಕರೆದಿದ್ದಕ್ಕೂ, ದೇವರು ನಮ್ಮನ್ನ ಆತನ ಮಹಿಮೆಯನ್ನು ಸಾರುವುದಕ್ಕೆ ಕರೆದಿದ್ದಕ್ಕೂ ಏನು ಪ್ರಯೋಜನ ಇದೆ? ಎಲ್ಲರನ್ನೂ ಕರುಣಿಸು. ಇದೊಂದು ಪ್ರಶ್ನಿಸಿಕೊಳ್ಳಬೇಕಾದಂತದ್ದು. ಇದು ಯಾರನ್ನು ಬೈಯುವುದಕ್ಕೋ, ಯಾರನ್ನು ಪ್ರಶ್ನೆ ಮಾಡುವುದಕ್ಕೆ ಪ್ರಸಂಗ ಅಲ್ಲ. ಆಕ್ಚುಲಿ ಈ ಪ್ರಸಂಗ ನಾನು ಈ ತರ ಮಾತಾಡಬೇಕು ಅಂತ ನಾನು ಉದ್ದೇಶಿಸೂ ಇಲ್ಲ. ಯಾವಾಗಲೂ ನನ್ನ ಮೆಸೇಜ್ ಸಾಫ್ಟ್ ಆಗೇ ಇರ್ತದೆ, ಯಾವಾಗಲೂ ಸಾಫ್ಟ್ ಆಗಿ ಇರ್ತದೆ, ಯಾವಾಗ ನಾನು ಹಾರ್ಡ್ ಮಾತಾಡಕ್ ಹೋಗೋದೇ ಇಲ್ಲ. ಆದರೆ ಇದು ತೀರ್ಮಾನದ ಸಮಯ, ಮಾರ್ಪಡಿಸಿಕೊಳ್ಳಬೇಕಾದ ಸಮಯ, ತಿದ್ದಿಕೊಳ್ಳಬೇಕಾದ ಸಮಯ. ನನ್ನ ಉದ್ದೇಶ ಏನಂದ್ರೆ, ದೇವರ ಆತ್ಮವನ್ನು ಪ್ರೇರೇಪಿಸಿ ನನಗೆ ಹೇಳ್ತಾ ಇರೋದೇನಂದ್ರೆ, ನಾವು ಹಳೆಯ ಮಾರ್ಗದಲ್ಲೇ ಹೋಗ್ತಾ ಇದ್ದೀವಿ, ನಮ್ಮನ್ನು ನಾವು ಬದಲಾಯಿಸಿಕೊಳ್ತಾ ಇಲ್ಲ.
ನಮ್ಮನ್ನು ನಾವು ಸರಿಪಡಿಸಿಕೊಳ್ತಾ ಇಲ್ಲ ಅನ್ನೋದೇ ದೇವರ ಉದ್ದೇಶ. ಹಾಗಾದರೆ ದೇವರ ವಾಕ್ಯ ನಮಗೆ ಕೇಳ್ತಾ ಇದೆ, ಕೆಟ್ಟವರು ಮೊದಲಿನಿಂದಲೂ ನಡೆಯುತ್ತಿರುವ ದಾರಿಯಲ್ಲೇ ನಡೆಯುವಿಯಾ, ಇಲ್ಲ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳುವಿಯಾ? ಅದು ಬಹಳ ಮುಖ್ಯವಾದಂತ ಒಂದು ವಾಕ್ಯ ದೇವರು ನಮ್ಮನ್ನ ಕೇಳ್ತಾ ಇದೆ. ಕೀರ್ತನೆಗಳಲ್ಲಿ 119ನೇ ಕೀರ್ತನೆಯಲ್ಲಿ 101ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಕೀರ್ತನೆ 119, 101. ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನಂತೆ ಅವನು? ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ನಿಮ್ಮ ಕಾಲುಗಳನ್ನು ನಾನು ಕಾಯಕ್ಕಾಗಲ್ಲ, ನನ್ನ ಕಾಲುಗಳನ್ನು ನೀವು ಕಾಯಕ್ಕಾಗಲ್ಲ. ನಮ್ಮ ಕಾಲುಗಳನ್ನು ನಾವೇ ಕಾಯ್ಬೇಕು. ಬೇರೆಯವರ ಬಗ್ಗೆ ಕೈ ತೋರಿಸಿ ಹೇಳಿದ್ರೆ ಅದು ನಿಂದನೆ ಆಗ್ತದೆ. ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ನಮ್ಮ ಬಗ್ಗೆ ನಾವೇ ಹೇಳ್ಬೇಕು. ನಮ್ಮ ಕಾಲುಗಳನ್ನು ನಾವೇ ತಿದ್ದಬೇಕು, ನಮ್ಮ ಕೈಗಳನ್ನು ನಾವೇ ತಿದ್ದಬೇಕು, ನಮ್ಮ ಕಣ್ಣುಗಳನ್ನು ನಾವೇ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು, ನಮ್ಮ ಆಲೋಚನೆಗಳನ್ನ, ನಮ್ಮ ಹೃದಯಗಳನ್ನ, ನಮ್ಮ ಜೀವಿತಗಳನ್ನ. ಅದೇ ಹೇಳ್ತಾರೆ, ಬೇರೊಬ್ಬರು ಕೈ ತೋರಿಸುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದು ಉತ್ತಮ. ಅದಕ್ಕೆ ದೇವರ ವಾಕ್ಯ ನಮಗೆ ಪ್ರತಿದಿನವೂ ಎಚ್ಚರಿಕೆ ಪಡಿಸುವುದು. ಕೇಳಬೇಕು, ನಾವು ದೇವರ ವಾಕ್ಯದಂತೆ ನಡೆಯಬೇಕು. ಕೀರ್ತನೆಗಾರನು ಹೇಳ್ತಾ ಇದ್ದಾರೆ, ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು. ಯಾವ ಸೇವಕರನ್ನಲ್ಲ, ಯಾವ ಸಭೆಗಳನ್ನಲ್ಲ, ಯಾವ ಡಿನಾಮಿನೇಷನ್ಗಳನ್ನಲ್ಲ, ದೇವರ ವಾಕ್ಯವನ್ನೇ ಅನುಸರಿಸಬೇಕು. ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಅದು ಅಲ್ಲಿ ಹೇಳ್ತದೆ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 14ನೇ ವಚನದಲ್ಲಿ, ಜ್ಞಾನೋಕ್ತಿಗಳು ಪ್ರೊವರ್ಬ್ಸ್ 4:14 ಹೇಳ್ತದೆ, ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ. ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ ಅಂತ ಹೇಳ್ತಾ ಇದೆ. ಈಗ ಒಬ್ಬ ಅನ್ಯನನ್ನು ನಿಲ್ಸ್ಕೊಂಡು ಬೆಳಗ್ಗೆ ಅವರು ಎದ್ದು ಹೇಳ್ತಾರೆ, ನಾವು ಎದ್ದು ಹೇಳ್ತೀವಿ. ಅವರು ನಾಷ್ಟ ತಿಂತಾರೆ, ನಾನು ನಾಷ್ಟ ತಿಂತೀನಿ. ಅವರು ಕಾಲೇಜ್ಗೂ ಸ್ಕೂಲ್ಗೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ, ನಾನು ಸ್ಕೂಲ್ ಕಾಲೇಜ್ಗೆ ಹೋಗ್ತೀನಿ. ಮತ್ತೆ ಮನೆಗೆ ಬರ್ತೀನಿ, ಮನೆಯಲ್ಲಿ ಟಿವಿ ನೋಡ್ತೀನಿ, ಮತ್ತೆ ಅವರು ನೋಡ್ತಾರೆ, ನಾನು ನೋಡ್ತೀನಿ. ಅವರು ಊಟ ಮಾಡ್ತಾರೆ, ನಾನು ಊಟ ಮಾಡ್ತೀನಿ. ಅವರು ಮಲಗ್ತಾರೆ, ನಾನು ಮಲಗ್ತೀನಿ. ಏನು ವ್ಯತ್ಯಾಸ ಇದೆ? ಆದ್ರೆ ದೇವರ ಮಗನ ಹೆಂಗಿರ್ಬೇಕು? ದೇವರ ಮಗಳು ಹೆಂಗಿರ್ಬೇಕು? ಬೆಳಗ್ಗೆ ಎದ್ದ ತಕ್ಷಣ ದೇವರ ಸಮ್ಮುಖದಲ್ಲಿ ಸಮಯ ಕಳಿಬೇಕು. ಅದೇ ವ್ಯತ್ಯಾಸ ಆಯ್ತಲ್ವಾ? ನಾಷ್ಟ ಬಂದ ಮೇಲೆ ಕೈಗೆ ದೇವರಿಗೆ ಸ್ತೋತ್ರ ಮಾಡಬೇಕು. ಅವ್ರು ಮಾಡಲ್ಲ, ನಾವು ಮಾಡ್ತಾ ಇದ್ದೀವಿ. ಸ್ಕೂಲ್ಗೋ ಕಾಲೇಜ್ಗೋ ಆಫೀಸ್ಗೋ ಹೋಗುವಾಗ ಒಂದು ಪ್ರೇಯರ್ ಮಾಡಬೇಕು. ಅವ್ರು ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇದ್ದೀವಿ. ಅವರು ಏನೇನೋ ನೋಡ್ತಾರೆ ಮೊಬೈಲು ಟಿವಿಗಳಲ್ಲಿ, ನಾವೇನೇನೋ ನೋಡಲ್ಲ. ಒಂದು ವೇಳೆ ನೋಡಿದ್ರೆ ಒಳ್ಳೇದು ನೋಡ್ತೀವಿ, ಇಲ್ಲಾಂದ್ರೆ ನೋಡಲ್ಲ. ಅವರು ಕುಟುಂಬದೊಟ್ಟಿಗೆ ಸಮಯ ಕಳೆಯಲ್ಲ, ನಾವು ಕುಟುಂಬದೊಟ್ಟಿಗೆ ಸಮಯ ಕಳಿಬೇಕು. ಮತ್ತೆ ಅವರು ಪ್ರಾರ್ಥನೆ ಮಾಡಲ್ಲ ರಾತ್ರಿ, ನಾವು ಪ್ರಾರ್ಥನೆ ಮಾಡ್ತೀವಿ. ರಾತ್ರಿ ಮಲಗುವಾಗ ಅವರು ಪ್ರಾರ್ಥನೆ ಮಾಡಲ್ಲ, ಹಂಗೆ ಮಲಗಿ ಬಿಡ್ತಾರೆ, ನಾವು ಪ್ರಾರ್ಥನೆ ಮಾಡಿ ಮಲಗ್ತೀವಿ. ಈ ವ್ಯತ್ಯಾಸಗಳಾದರೂ ಪ್ರಾರ್ಥನೆ, ಆಲಯ, ದೇವರ ಸೇವೆ, ದೇವರ ರಾಜ್ಯ, ಒಳ್ಳೆಯತನ ಇವು ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವು ಅವರ ಮಾರ್ಗದಲ್ಲಿ ಅವರ ಹಾಗೆ ನಾವು ನಡೀತಾ ಇದ್ದೀವಿ. ವ್ಯತ್ಯಾಸವೇನೂ ಇಲ್ಲ. ಇವತ್ತು ನಮ್ಮ ಸಭೆ ಆಗಲಿ, ಕ್ರೈಸ್ತರಾಗಲಿ, ದಯಮಾಡಿ ಅರ್ಥ ಮಾಡಿಕೊಳ್ಳಿರಿ, ನಾವು ದೇವರ ವಾಕ್ಯಾನುಸಾರವಾಗಿ ನಡೆಯಬೇಕು. ಆಶೆಗಳಿಗೋಸ್ಕರ, ಉನ್ನತಿಗೋಸ್ಕರ, ಲಾಭಕ್ಕೋಸ್ಕರ ಜನರ ಹಾಗೆ ನಾವು ದಾರಿ ತಪ್ಪಬಾರದು. ಭಾನುವಾರ ಒಂದ್ ವೇಳೆ ಆಲಯಕ್ಕೆ ಬರ್ಬೇಕಂತ ಹೇಳ್ತಾ ಇರೋದು, ಭಾನುವಾರ ಆಲಯಕ್ಕೆ ಹೋಗ್ಬೇಕು, ವಾರದಲ್ಲಿ ಒಂದು ದಿವಸ ದೇವರನ್ನ ಆರಾಧಿಸಬೇಕು ಅಂತ ಒಂದು ನಿಯಮ ನಮಗೆ ಕೊಡಲ್ಪಟ್ಟಿದ್ರೆ, ಎಲ್ಲರ ಹಾಗೆ ಕೆಲವು ಸಾರಿ ಏನ್ ಮಾಡ್ಬಿಡ್ತೀವಿ, ಪರವಾಗಿಲ್ಲ ಬಿಡಪ್ಪ ಅಂತ ನಾವು ಏನ್ ಮಾಡ್ತೀವಿ, ಬೇಜವಾಬ್ದಾರಿ ತೋರಿಸ್ತೀವಿ. ವರ್ಷಕ್ಕೆ ಎಷ್ಟು ವಾರ ಇದೆ? 52 ವಾರ. ತಿಂಗಳಿಗೆ ಒಂದೊಂದು ವಾರ ಹೋದ್ರೆ 12 ತಿಂಗಳಲ್ಲಿ ಒಂದು ವಾರ ಆದ್ರೆ 12 ವಾರ ಆಯ್ತು ಅಷ್ಟೇ. 12 ವಾರದಲ್ಲಿ ಆಲಯದಲ್ಲಿ ಎಷ್ಟೊತ್ತಿರ್ತೀವಿ? 2 ಅವರು. ನಮ್ಮನೆ ಒಂದ್ಸರಿ ಯಾವ್ದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದಿನಲ್ವಾ? 12 ವಾರ. 12 ವಾರದಲ್ಲಿ 2 ಅವರ್ ಅಂದ್ರೆ ಎಷ್ಟು ಗಂಟೆ ಆಯ್ತು? 12 ವಾರದಲ್ಲಿ ವಾರಕ್ಕೆ 1-2 ಗಂಟೆ ನೀವು ಆಲಯದಲ್ಲಿ ಇದ್ರೆ ಎಷ್ಟು ಗಂಟೆ ಆಯ್ತು? 24 ಗಂಟೆ. 24 ಗಂಟೆಯಲ್ಲಿ ವಾಕ್ಯ ಎಷ್ಟೊತ್ತು ಕೊಡ್ತಾರೆ? ಒಂದು ವಾರಕ್ಕೆ ಎಷ್ಟು ಕೊಡ್ತಾರೆ? ಅರ್ಧ ಗಂಟೆ. ಹಾಗಾದ್ರೆ 12 ವಾರಕ್ಕೆ ಅರ್ಧ ಗಂಟೆ ಅಂದ್ರೆ ಎಷ್ಟಾಯ್ತು? 6 ಅವರ್ ಆಯ್ತು. 6 ಅವರಲ್ಲಿ ನಿಮ್ಮ ಮನಸ್ಸು ಎಷ್ಟೊತ್ತು ಕೇಳಿಸ್ಕೊಳ್ಳುತ್ತೆ? 6 ಅವರಲ್ಲಿ 5 ಗಂಟೆ ಕೇಳಿಸ್ಕೊಳ್ತೀರಾ? 10 ನಿಮಿಷ ವಾರಕ್ಕೆ. ಹಾಗಾದ್ರೆ ಎಷ್ಟಾಯ್ತು? 60 ನಿಮಿಷ. 1 ಅವರ್. ಒಂದು ವರ್ಷಕ್ಕೆ 1 ಅವರ್ ಮಾತ್ರ ನಾವು ಕೇಳಿಸ್ಕೊಳ್ಳೋದು ದೇವರ ವಾಕ್ಯ ಸರಿಯಾಗಿ.
ಎಷ್ಟಕ್ಕೆ? ವರ್ಷಕ್ಕೆ 1 hour. ನೋಡಿದ್ರ ದೇವರಿಗೆ ಎಷ್ಟು ಸಮಯ ಕೊಟ್ಟಿದ್ದೀವಿ ನಾವು? ಎಲ್ಲ ಹೇಳ್ತೀವಿ, ನಾವು ಚರ್ಚ್ಗೆ ಹೋಗ್ತಾ ಇದೀವಿ, ನಾವು ಆಲಯಕ್ಕೆ ಹೋಗ್ತಾ ಇದೀವಿ, ನಾವು ಕ್ರೈಸ್ತರೇ. ಆದ್ರೆ ಕ್ಯಾಲ್ಕುಲೇಷನ್ ಮಾಡಿ ನೋಡುವಾಗ ನಮ್ಮ ಜೀವಿತದ ಎಷ್ಟು ಸಮಯವನ್ನು ನಾವು ದೇವರಿಗೆ ಕೊಟ್ಟಿಲ್ಲ. ನಾವೆಷ್ಟು ಸಮಯ ಕೊಟ್ಟಿಲ್ಲ. ದೇವಜನವೇ, ದೇವರ ವಾಕ್ಯ ಯಾವಾಗಲೂ ನಮ್ಗೆ ಹೇಳೋದು, ಲೋಕದಲ್ಲಿ ಕಡಿಮೆ ಸಮಯ ಕಳಿಬೇಕು, ದೇವರಲ್ಲಿ ಹೆಚ್ಚು ಸಮಯ ಕಳಿಬೇಕು. ಹೌದಲ್ವಾ? ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲರ ಹಾಗೆ ಲೋಕದಲ್ಲೇ ಇರ್ತೀವಿ. ಯಾವಾಗಲೂ ದೇವ್ರಿಗೆ ಇಷ್ಟ ಬಂದಾಗ, ಫ್ರೀ ಆದಾಗ, ಏನು ಕೆಲಸ ಇಲ್ಲ ಅಂದ್ರೆ, ಬಿಸಿ ಇಲ್ಲ ಅಂದ್ರೆ, ಆರೋಗ್ಯ ಚೆನ್ನಾಗಿದ್ರೆ ದೇವ್ರ ಹತ್ರ ಬರ್ತೀವಿ. ಮಿಕ್ಕ ಟೈಮಲ್ಲಿ ನಾವು ಎಕ್ಸ್ಕ್ಯೂಸ್ ಕೊಟ್ಬಿಡ್ತೀವಿ. ಇದು ನಿಮಗೂ ನನಗೂ ಸೇರಿಸಿ ಹೇಳ್ತಾ ಇರುವಂತದ್ದು. ನಾನು ಆಬ್ಸೆಂಟ್ ಆಗಂಗಿಲ್ಲ, ನೀವು ಆಬ್ಸೆಂಟ್ ಆದ್ರೂ ನಡೀತದೆ, ಅದಲ್ವಾ? ಪಾಸ್ಟರ್ಗಳು ಆಬ್ಸೆಂಟ್ ಆಗಂಗಿಲ್ಲ, ಯಾವಾಗಲೂ ಪ್ರೆಸೆಂಟ್ ಇರಬೇಕು. ಓಕೆ? ಆದ್ರೆ ನಾನು ನೀವು ದೇವರಿಗೆ ಲೆಕ್ಕ ಕೊಡಬೇಕು. ದೇವರ ವಾಕ್ಯ ಒಂದೆರಡು ವಾಕ್ಯಗಳನ್ನು ಓದಿ ಮುಗಿಸ್ಕೊಳ್ಳೋಣ. ಯೋಹಾನ 1:23 ವಾಕ್ಯ. ಯೋಹಾನ 1:23. ಸಾನಿಕನಾದ ಯೋಹಾನನು ಈ ರೀತಿಯಾಗಿ ಹೇಳುತ್ತಾನೆ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಯೆಶಾಯ ಪ್ರವಾದಿಯೇ ಹೇಳಿದನಷ್ಟೇ, ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಇವತ್ತು ದೇವರು ನಿಮ್ಮನ್ನ ಒಂದು ಶಬ್ದವಾಗಿ ಉಪಯೋಗಿಸ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿ ಯಾರು ಎಚ್ಚರಿಸೋರು? ನಿಮ್ಮ ಸಮಾಜದಲ್ಲಿ ಇವಾಗ ನಾವೆಲ್ಲ ಒಂದೇ ಕಡೆ ಇಲ್ಲ, ಒಬ್ಬೊಬ್ಬರು ಒಂದೊಂದು ಸ್ಥಳದಿಂದ ಬಂದಿದ್ದೀರಿ. ನೀವೇ ನಿಮ್ಮ ಸ್ಥಳಕ್ಕೆ ಉಪ್ಪು ಬೆಳಕು. ಇನ್ಯಾರು ಬರ್ತಾರೆ ಆ ಸ್ಥಳದಲ್ಲಿ ಸೇವೆ ಮಾಡ್ಲಿಕ್ಕೆ? ಇವತ್ತು ಯಾರು ಎಲ್ಲಿಗೆ ಹೋಗಿ ಸುವಾರ್ತೆ ಸಾರ್ಲಿಕ್ಕೆ ಆಗಲ್ಲ. ಮೊದಲ ದಿನಗಳಲ್ಲಿ ಮನೆಗೆ ಹೋಗ್ಬೋದಾಗಿತ್ತು, ಹೋಗಿ ಮಾತಾಡ್ಬೋದಾಗಿತ್ತು. ಇವತ್ತು ಯಾರ ಏರಿಯಾಗೂ ಯಾರು ಹೋಗಕ್ಕಾಗಲ್ಲ. ನಿಮ್ಮ ಏರಿಯಾದ ಜನ ನಿಮಗೆ ಗೊತ್ತು, ನಿಮ್ಮ ಸ್ಥಳದ ಪರಿಸ್ಥಿತಿ ನಿಮಗೆ ಗೊತ್ತು, ಯಾರು ಹೆಂಗಿದ್ದಾರೆ ಗೊತ್ತು, ಯಾರೊಟ್ಟಿಗೆ ನೀವು ವಾಕ್ಯ ಹೇಳ್ಬೋದು ಗೊತ್ತು. ನಾವೇ ಸ್ಥಾನಿಕನಾದ ಯೋಹಾನನಂತೆ ಶಬ್ದವಾಗಿ ಆಗದೆ ಹೋದ್ರೆ, ದೇವರ ರಾಜ್ಯವನ್ನ ಕಟ್ಟದೆ ಹೋದ್ರೆ ಇನ್ಯಾರು ಕಟ್ತಾರೆ? ಇನ್ಯಾರು ಕಟ್ತಾರೆ? ನೀವೇ ಹೇಳಿ. ನಿಮ್ಮ ಏರಿಯಾ ಬಗ್ಗೆ ನಿಮಗೂ ಗೊತ್ತು, ನೀವೇ ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ಮ ಏರಿಯಾಗೆ ಬಂದು ನಾನು ಮಾಡಕ್ಕಾಗಲ್ಲ. ನಿಮ್ಮನ್ನ ದೇವರು ಶಬ್ದವಾಗಿ, ಉಪ್ಪಾಗಿ, ಬೆಳಕಾಗಿ ಆರಿಸಿಕೊಂಡಿದ್ದಾನೆ. ಮನೆಗಳಲ್ಲೇ ಹೆಚ್ಚು ಸಮಯ ಕಳೆದು ಲೋಕಕ್ಕೋಸ್ಕರ ಕಳೆಯಕ್ ಹೋಗ್ಬೇಡ್ರಿ. ದೇವರಿಗಾಗಿ ಏನಾದ್ರೂ ಮಾಡ್ಲಿಕ್ಕೆ ಒಂದು ತೀರ್ಮಾನ ಮಾಡ್ರಿ. ಹೊಸ ವರ್ಷದಲ್ಲಿ ಏನಾದ್ರೂ ಯಾವಾಗಾದ್ರೂ ಒಬ್ಬರಿಗೆ ಸ್ವಾರ್ಥ ಹೇಳಲಿಕ್ಕೆ ಒಂದು ತೀರ್ಮಾನ ಮಾಡ್ರಿ. ನೀವು ಹೇಳ್ಬೋದು, ನನ್ನ ಜೀವಿತದಲ್ಲಿ ಕಷ್ಟ ಇದೆ, ನೋವಿದೆ, ಸಮಸ್ಯೆ ಇದೆ, ನಾನೆಲ್ಲಿ ಹೋಗ್ಲಿ? ಹಾಗಾದ್ರೆ ದೇವರ ವಾಕ್ಯವನ್ನು ಕೇಳಿರುವ ನೀವು ನಾನು, ಆರಿಸಲ್ಪಟ್ಟ ನೀವು ನಾನು, ಕಷ್ಟ ಇದೆ, ಟೈಮ್ ಇಲ್ಲ, ಸಮಸ್ಯೆ ಇದೆ ಅಂತ ನೀವು ನಾನು ಅಂದ್ಕೊಂಡ್ಬಿಟ್ರೆ ಇನ್ನು ಸುವಾರ್ತೆ ಸಾರ ಯಾರ್ಯಾರು? ಹೌದಾ ಇಲ್ವಾ? ಹೌದಾ ಇಲ್ಲ? ನಿಮ್ಗೆ ಅನಿಸ್ತಾ ಇದೆ ಇಲ್ವಾ? ನಮಗೂ ಕಷ್ಟ ಇದೆ, ಕುಟುಂಬದಲ್ಲಿ ತೊಂದರೆಗಳಿದಾವೆ, ಸಮಸ್ಯೆಗಳಿದಾವೆ, ಎಲ್ರಿಗೂ ಇದಾವೆ. ಆದ್ರೆ ಯಾರು ಮಾಡ್ತಾರೆ ದೇವರ ಸೇವೆನಾ? ದೇವರಿಗಾಗಿ ದೇವರ ಆತ್ಮ ಹಂಬಲಿಸ್ತಾ ಇದೆ. ಎಷ್ಟೋ ಜನರು ನರಕಕ್ಕೆ ಹೋಗ್ತಾ ಇದ್ದಾರೆ, ರಕ್ಷಣೆ ಇಲ್ಲದೆ ಹೋಗ್ತಾ ಇದ್ದಾರೆ. ಎಲ್ಲರೂ ಭಯ ಪಡ್ತಾ ಇದ್ದಾರೆ, ನಾನ್ಯಾಕೆ ಸುವಾರ್ತೆ ಸಾರಬೇಕು, ಯಾಕೆ ವಾಕ್ಯ ಹೇಳ್ಬೇಕಂತ. ನೀವು ಹೋಗಿ ಬಲವಂತ ಮಾಡಿ ಅಂತ ಎಲ್ಲಿ ಹೇಳ್ತಾ ಇಲ್ಲ. ಆದ್ರೆ ನಿಮಗೆ ಗೊತ್ತಿರುವಂತವರಿಗೆ, ಸ್ನಾನಿಕನಾದ ಯೋಹಾನನಂತ ಆತ್ಮವನ್ನು ಹೊಂದಿದವರಾಗಿ ನಾವು ಬರುವ ದಿನಗಳಲ್ಲಿ ದೇವರಿಗೆ ಸಾಕ್ಷಿಯಾಗಿರಬೇಕು. ಕೊನೆಯ ಒಂದು ವಾಕ್ಯವನ್ನು ಓದಿಕೊಂಡು ಮುಗಿಸ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಚನ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅದೋ ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಈ ಕಂಚುಕಿ ಒಂದು ದಾರಿಯಲ್ಲಿ ಹೋಗುತ್ತಾ ಇದ್ದಾನೆ. ಯಾವಾಗ ಸುವಾರ್ತೆಯು ಆ ವ್ಯಕ್ತಿಗೆ ಮುಟ್ಟುತ್ತದೋ ಆ ವ್ಯಕ್ತಿ ನೀರಿನ ಕಡೆಗೆ ತಿರುಗಿಸುತ್ತಾನೆ. ಇವತ್ತು ನಾವು ಲೋಕದಲ್ಲಿ ಹೋಗ್ತಾ ಇದ್ದೇವೆ, ಸ್ವಲ್ಪ ಆತ್ಮಿಕವಾಗಿ ಬರೋಣ, ಸ್ವಲ್ಪ ದೇವರ ಕಡೆಗೆ ಬರೋಣ, ದೇವರ ರಾಜ್ಯಕ್ಕಾಗಿ ಬರೋಣ, ದೇವರ ಮಹಿಮೆಗಾಗಿ ಬರೋಣ. ದೇವರು ಆಗ ನಿಮ್ಮನ್ನು ನನ್ನನ್ನು ಖಂಡಿತ ಉಪಯೋಗಿಸುವಂತವನಾಗಿದ್ದಾನೆ. ಹಲ್ಲೆಲೂಯ. ಖಂಡಿತ ದೇವರು ಉಪಯೋಗಿಸುತ್ತಾನೆ. ಇವತ್ತು ಯಾವ ರೀತಿಯಾಗಿ ದೇವರ ಅಪ್ಪಣೆ ಕೊಟ್ಟಾಗ ನಾವು ನಡ್ಕೊಳ್ಬೇಕು. ಇದು ಸಂದೇಶ ಅಲ್ಲ. ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಸಂದೇಶಗಳನ್ನ ಕೇಳಿಸ್ಕೊಳ್ತೀರಾ. ಆ ವಾಕ್ಯಾನುಸಾರವಾಗಿ ನಡೆಯಬೇಕೆನ್ನುವ ಇಂಟ್ರೊಡಕ್ಷನ್ ಪಾರ್ಟೇ ಇವತ್ತು ನಿಮಗೆ ಕೊಡ್ತಾ ಇರೋದು. ಆದ್ರಿಂದ ದೇವರ ಅಪ್ಪಣೆ ಕೊಟ್ಟಾಗ ದೇವರ ಅಪ್ಪಣೆಯಂತೆ ನಡೆಯುತ್ತೇವಾ, ಲೋಕದ ಅಪ್ಪಣೆಯಂತೆ ನಡೆಯುತ್ತೇವಾ ಎಂಬುದು ಇವತ್ತು ನಮಗೆ ಬಿಟ್ಟಂತ ವಿಚಾರ. ಯಾವ ರೀತಿಯಾಗಿ ನಡೆಯುತ್ತೇವೋ ಅದು ನಮ್ಮ ವಿಚಾರ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವರೇ, ನಿಮ್ಮ ರಾಜ್ಯವನ್ನ ವಿಸ್ತರಿಸುವ, ಶುಭ ಸಂದೇಶವನ್ನ ಸಾರುವ ದೇವರೇ, ನಮ್ಮ ಜೀವಿತದಲ್ಲಿ
ಯಾವ ಮಾರ್ಗವನ್ನು ಆರಿಸಿಕೊಳ್ಳಬೇಕು ಎಂಬುದನ್ನ ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ. ಆತ್ಮೀಕವಾಗಿ ನಾವು ನಡೆಯಬೇಕಾ, ಲೋಕಕ್ಕಾಗಿ ನಾವು ನಡೆಯಬೇಕಾ? ಅಪ್ಪ, ಲೋಕ ರೀತಿಯಲ್ಲಿ ಹೋಗುವಾಗ ಹೌದು, ಎಷ್ಟೋ ಕರ್ತನೆ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಬರ್ತವೆ ಸ್ವಾಮಿ. ಲಾಭ ಬರುತ್ತದೆ, ಹೆಸರು ಬರುತ್ತದೆ, ಎಲ್ಲ ಬರಬಹುದು. ಆದರೆ ಅಪ್ಪ, ಯಾವಾಗ ನಿನ್ನ ಕಡೆಗೆ ಬರುತ್ತೇವೋ ನೀನು ನಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸುತ್ತಿ ನಮ್ಮನ್ನು ಉಪಯೋಗಿಸುತ್ತೀಯಪ್ಪ. ಅಪ್ಪ ದೇವರೇ, ಇವತ್ತಿನ ಸಂದೇಶದಲ್ಲಿ ನಾವು ಕೇಳಿರೋದೇನೆಂದರೆ, ನಾವು ಕೆಟ್ಟತನಕ್ಕೆ ಮನಸ್ಸು ಕೊಡದೆ ನಿನ್ನ ವಾಕ್ಯಕ್ಕೆ ಮನಸ್ಸು ಕೊಡಬೇಕೆಂಬುದೇ ಸ್ವಾಮಿ. ದೇವರೇ, ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ನಿನ್ನ ಮಾತಿಗೆ ಒಳಗಾಗಬೇಕೆಂಬುದೇ ಸ್ವಾಮಿ. ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಂದು ದೇವಜನವು ಆ ವಾಕ್ಯಾನುಸಾರವಾಗಿ ನಡೆಯುವುದಕ್ಕೆ ಕೃಪೆಯನ್ನು ತೋರಿಸಿರಿ. ನಾವೆಲ್ಲರೂ ನಿನಗೆ ಮಹಿಮೆ ತರುವಂತ ವ್ಯಕ್ತಿಗಳಾಗಿರುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸು, ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ನಾವೇ ನಿಮ್ಮ ಶಬ್ದ, ನಾವೇ ನಿಮ್ಮ ರಾಜ್ಯಕ್ಕೆ ಬೆಳಕು, ನಾವೇ ನಿಮಗಾಗಿ ಹರಿಸಲ್ಪಟ್ಟ ಉಪ್ಪು. ದೇವರೇ, ಅದು ವ್ಯರ್ಥವಾಗಿ ಹೋದರೆ ಯಾವ ಪ್ರಯೋಜನವಿರುವುದಿಲ್ಲಪ್ಪ. ಆದ್ದರಿಂದ ಅಲ್ಪರಾದ ನಮ್ಮನ್ನ, ಬಲಹೀನರಾದ ನಮ್ಮನ್ನ ನೀವು ಉಪಯೋಗಿಸಿಕೊಳ್ಳಿರಿ. ನಿಮ್ಮ ಮಹಿಮೆಯನ್ನ ತೋರ್ಪಡಿಸುವಂತೆ ನಮಗೆ ಹೆಚ್ಚಿನ ಶಕ್ತಿಯನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ಕೊಟ್ಟು ಅಪ ಜ್ಞಾನಿಗಳಂತೆ ವಿಧೇಯತೆಯನ್ನು ಸೂಚಿಸಿ ಅಪ ಕರ್ತನೆ, ಲೋಕದ ಆಶೆಯನ್ನು ಹೊಂದದೆ ನಿನ್ನ ಚಿತ್ತಾನುಸಾರವಾಗಿ ನಡ್ಕೊಂಡ ಹಾಗೆ ನಾವು ಕೂಡ ನಡ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿಕೊಡಿರಿ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಈ ತೀರ್ಮಾನವನ್ನು ತೆಗೆದುಕೊಂಡ ಪ್ರತಿಯೊಬ್ಬರಿಗೂ ನೀವೇ ಸಹಾಯಕರ್ತರಾಗಿರಬೇಕೆಂಬುದಾಗಿ ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನಾದ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.